ನನ್ನ ಕಡೆಯಿಂದ ಎಲ್ಲರಿಗೂ ಕಳಕಳಿಯಿಂದ ಕೈ ಮುಗಿದು ತಾವೆಲ್ಲ ಬಂದಿರೋದಕ್ಕೆ ತುಂಬ ಹೃದಯದಿಂದ ಸ್ವಾಗತ ಬಯಸ್ತೀನಿ ಮೊದಲನೇದಾಗಿ. ತದನಂತರ ನಮ್ಮ ವೇದಿಕೆ ಮೇಲೆ ನಮಗೆ ಎಲ್ಲ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಸ್ನೇಹಿತರು ಮತ್ತು ಮಿತ್ರರು ಇದ್ದಾರೆ, ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ತಾವು ಹೇಳಿದ್ರ ಸಿನಿಮಾ 8 ವರ್ಷ ಆಗಿದೆ ಹಳೇದೊಂದು. ಆಕ್ಚುಲಿ ಅದು ಸಿನಿಮಾ ನಾನು ಮಾಡಕ್ಕೆ ಬಂದಿಲ್ಲ ಸರ್. ಅದು ಮುಂಚೆ ಒಬ್ಬರು ಬಡಪಾಯಿ ಅಂತ ಮಾಡಿದ್ರು ಟೈಟ್ಲು, ಅದು ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಮಾಡಿಸಾದ್ಮೇಲೆ ಅದು ಕಾರಣಾಂತರದಿಂದ ಅವ್ರು ಬಿಟ್ಟೋದ್ಮೇಲೆ ಅದು ಫುಲ್ ಕಥೆನೇ ಚೇಂಜ್ ಆಯ್ತು. ಕಥೆ ಚೇಂಜ್ ಆಗಿ ಮತ್ತೆ ನಾವು ಭರವಸೆ ಅಂತೇಳಿ ಟೈಟ್ಲ್ ತಗೊಂಡು 18ರಿಂದ ಸ್ಟಾರ್ಟ್ ಮಾಡಿ 19ಕ್ಕೆ ಕ್ಲೋಸ್ ಮಾಡಿದ್ದೀನಿ ಸರ್. ಅಂದ್ರೆ ಆ ಬಡಪಾಯಿ ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರು ಸರ್. ಅದು ರಿಜಿಸ್ಟ್ರೇಷನ್ ಆಗಿತ್ತು ಅವಾಗ ತಗೊಳ್ಳಿದ್ ಕರೆಕ್ಟ್ 17ಕ್ಕೆ. ಅವ್ರು ಬಿಟ್ಟೋದು HN ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವ್ರು. ಸೊ ಹಾಗಾಗಿ ಬಿಟ್ಟೋದ್ಮೇಲೆ ಪುನಃ ನಾನು ಮತ್ತೆ ಇದನ್ನ ಬಂದು ಮಾಡಿತ್ತು. ಇಲ್ಲ ಬಡಪಾಯಿ ಏನು ಸಿಗಾಕೊಂಡಿಲ್ಲ. 19ರಲ್ಲಿ ನಾನು ಇದು ಮಾಡಿದೆ ಸರ್, ಅದು ಕಂಪ್ಲೀಟ್ ಮಾಡಿ ಮುಗಿಸ್ತೇನೆ ನಾನು. ನನಗೆ ಎಲ್ಲದ್ರಿಗೂ ಭರವಸೆ ಇದ್ದೇ ಇದೆ ಸರ್. ಯಾಕೆಂದ್ರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಕಾಯಕ ಕೈಲಾಸ ಅಂತ ಹೇಳ್ಬಿಟ್ಟು. ನಾವು ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡಿರೋ ವ್ಯಕ್ತಿಗಳು ನಾವು. ಸೊ ಹಾಗಾಗಿ ನಾವು ಮಾಡಿದೀವಿ, ಫಲ ಕೊಡೋದು ಭಗವಂತ. ಕೊಟ್ರೆ ತಗೊಂತೀವಿ, ಕೊಡ್ಲಿಲ್ಲ ಅಂದ್ರೆ ಭಗವಂತ ಇಚ್ಛೆ ಅಂತೀವಿ ಸರ್. ನಾನು ಆಕ್ಚುಲಿ ಪ್ರೊಡ್ಯೂಸ್ಗೆ ಅಂತ ಬಂದಿದ್ದೆ ಸರ್. ಅದು ಪ್ರೊಡ್ಯೂಸ್ಗೆ ಅಂತೇಳಿ ಬಂದಿತ್ತು. ಆಮೇಲೆ ನಾನು ಆಕ್ಟಿಂಗು ಇತ್ತು ನನಗೆ ಮಾಡ್ಬೇಕು ಅಂತ. ತದನಂತರ ನಾನು ಆಕ್ಟಿಂಗ್ ಇದು ಮಾಡಿದೆ ಸರ್. ಅದು ಸರ್ ನಾನು ಇದಿದೆ ಸರ್ ನಮ್ದು ಕಾಂಟ್ರಾಕ್ಟರ್ ಮತ್ತೆ ಲ್ಯಾಂಡ್ ಇದು ಬೇಸಿಕಲಿ ಶಿವಮೊಗ್ಗ ಸರ್ ಇರೋದು. ಏನ್ ಕ್ವಾಲಿಟಿ ಸರ್? ಸರ್ ಸಿನಿಮಾ ಕ್ವಾಲಿಟಿ ಅದು ನಮ್ಮ ಡೈರೆಕ್ಟರ್ ಕೂಡ ಕೇಳ್ಬೇಕು ಸರ್. ಯಾಕೆಂದ್ರೆ ನಾವು ಏನ್ ಬೇಕಾ ಸಿನಿಮಾಗೆ ಎಲ್ಲ ಕೊಟ್ಟಿದ್ದೀನಿ ನಾನು. ಹೌದು ಸರ್, ನಾನೆಲ್ಲ ಪ್ರತಿಯೊಂದು ಕೂಡ ನಾನು ಕೊಟ್ಟಿದ್ದೀನಿ. ಇಂಥದ್ದು ಬೇಕು ಅಂದ್ರೆ ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್, ಅವ್ರು ಕೊಟ್ಟಿದ್ದೀನಿ. ಅದು ನೀವು ಅವ್ರು ಕೇಳಿದ್ರೆ ಒಳ್ಳೆ ಸರ್. ಹಾಗೇನೆ ನಾನು ಆಗಸ್ಟ್ 8ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ಬೇಕಂತ ಇದ್ದೀನಿ. ತಾವು ಮಾಧ್ಯಮ ಮಿತ್ರರು ನಮ್ಗೆ ಸಹಕಾರ ಕೊಟ್ಟು ರಾಜ್ಯಾದ್ಯಂತ ಪ್ರಮೋಷನ್ಗೆ ನಮ್ಗೆ ಅನುಕೂಲ ಮಾಡಿಕೊಟ್ರೆ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಕಳಕಳಿಯಿಂದ ಕೇಳ್ಕೊಂಡಿದ್ದೀನಿ ತಮ್ಮ ಕಡೆಯಿಂದ ಸರ್. ನಮಸ್ಕಾರ. ನನ್ನ ಕಡೆಯಿಂದ ಎಲ್ಲರಿಗೂ ಕಳಕಳಿಯಿಂದ ಕೈ ಮುಗಿದು ತಾವೆಲ್ಲ ಬಂದಿರೋದಕ್ಕೆ ತುಂಬ ಹೃದಯದಿಂದ ಸ್ವಾಗತ ಬಯಸ್ತೀನಿ ಮೊದಲನೇದಾಗಿ. ತದನಂತರ ನಮ್ಮ ವೇದಿಕೆ ಮೇಲೆ ನಮಗೆ ಎಲ್ಲ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ಸ್ನೇಹಿತರು ಮತ್ತು ಮಿತ್ರರು ಇದ್ದಾರೆ, ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ತಾವು ಹೇಳಿದ್ರ ಸಿನಿಮಾ 8 ವರ್ಷ ಆಗಿದೆ ಹಳೇದೊಂದು. ಆಕ್ಚುಲಿ ಅದು ಸಿನಿಮಾ ನಾನು ಮಾಡಕ್ಕೆ ಬಂದಿಲ್ಲ ಸರ್. ಅದು ಮುಂಚೆ ಒಬ್ಬರು ಬಡಪಾಯಿ ಅಂತ ಮಾಡಿದ್ರು ಟೈಟ್ಲು, ಅದು ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಮಾಡಿಸಾದ್ಮೇಲೆ ಅದು ಕಾರಣಾಂತರದಿಂದ ಅವ್ರು ಬಿಟ್ಟೋದ್ಮೇಲೆ ಅದು ಫುಲ್ ಕಥೆನೇ ಚೇಂಜ್ ಆಯ್ತು. ಕಥೆ ಚೇಂಜ್ ಆಗಿ ಮತ್ತೆ ನಾವು ಭರವಸೆ ಅಂತೇಳಿ ಟೈಟ್ಲ್ ತಗೊಂಡು 18ರಿಂದ ಸ್ಟಾರ್ಟ್ ಮಾಡಿ 19ಕ್ಕೆ ಕ್ಲೋಸ್ ಮಾಡಿದ್ದೀನಿ ಸರ್. ಅಂದ್ರೆ ಆ ಬಡಪಾಯಿ ಅದು ಆ ಪ್ರೊಡ್ಯೂಸರ್ ಬಿಟ್ಟೋದ್ರು ಸರ್. ಅದು ರಿಜಿಸ್ಟ್ರೇಷನ್ ಆಗಿತ್ತು ಅವಾಗ ತಗೊಳ್ಳಿದ್ ಕರೆಕ್ಟ್ 17ಕ್ಕೆ. ಅವ್ರು ಬಿಟ್ಟೋದು HN ಮಂಜುನಾಥ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದವ್ರು. ಸೊ ಹಾಗಾಗಿ ಬಿಟ್ಟೋದ್ಮೇಲೆ ಪುನಃ ನಾನು ಮತ್ತೆ ಇದನ್ನ ಬಂದು ಮಾಡಿತ್ತು. ಇಲ್ಲ ಬಡಪಾಯಿ ಏನು ಸಿಗಾಕೊಂಡಿಲ್ಲ. 19ರಲ್ಲಿ ನಾನು ಇದು ಮಾಡಿದೆ ಸರ್, ಅದು ಕಂಪ್ಲೀಟ್ ಮಾಡಿ ಮುಗಿಸ್ತೇನೆ ನಾನು. ನನಗೆ ಎಲ್ಲದ್ರಿಗೂ ಭರವಸೆ ಇದ್ದೇ ಇದೆ ಸರ್. ಯಾಕೆಂದ್ರೆ ಮಾಡೋ ಕೆಲಸ ಕಾರ್ಯದಲ್ಲಿ ಬಸವಣ್ಣವ್ರು ಹೇಳ್ತಾರೆ ಕಾಯಕ ಕೈಲಾಸ ಅಂತ ಹೇಳ್ಬಿಟ್ಟು. ನಾವು ಬಸವಣ್ಣವರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡಿರೋ ವ್ಯಕ್ತಿಗಳು ನಾವು. ಸೊ ಹಾಗಾಗಿ ನಾವು ಮಾಡಿದೀವಿ, ಫಲ ಕೊಡೋದು ಭಗವಂತ. ಕೊಟ್ರೆ ತಗೊಂತೀವಿ, ಕೊಡ್ಲಿಲ್ಲ ಅಂದ್ರೆ ಭಗವಂತ ಇಚ್ಛೆ ಅಂತೀವಿ ಸರ್. ನಾನು ಆಕ್ಚುಲಿ ಪ್ರೊಡ್ಯೂಸ್ಗೆ ಅಂತ ಬಂದಿದ್ದೆ ಸರ್. ಅದು ಪ್ರೊಡ್ಯೂಸ್ಗೆ ಅಂತೇಳಿ ಬಂದಿತ್ತು. ಆಮೇಲೆ ನಾನು ಆಕ್ಟಿಂಗು ಇತ್ತು ನನಗೆ ಮಾಡ್ಬೇಕು ಅಂತ. ತದನಂತರ ನಾನು ಆಕ್ಟಿಂಗ್ ಇದು ಮಾಡಿದೆ ಸರ್. ಅದು ಸರ್ ನಾನು ಇದಿದೆ ಸರ್ ನಮ್ದು ಕಾಂಟ್ರಾಕ್ಟರ್ ಮತ್ತೆ ಲ್ಯಾಂಡ್ ಇದು ಬೇಸಿಕಲಿ ಶಿವಮೊಗ್ಗ ಸರ್ ಇರೋದು. ಏನ್ ಕ್ವಾಲಿಟಿ ಸರ್? ಸರ್ ಸಿನಿಮಾ ಕ್ವಾಲಿಟಿ ಅದು ನಮ್ಮ ಡೈರೆಕ್ಟರ್ ಕೂಡ ಕೇಳ್ಬೇಕು ಸರ್. ಯಾಕೆಂದ್ರೆ ನಾವು ಏನ್ ಬೇಕಾ ಸಿನಿಮಾಗೆ ಎಲ್ಲ ಕೊಟ್ಟಿದ್ದೀನಿ ನಾನು. ಹೌದು ಸರ್, ನಾನೆಲ್ಲ ಪ್ರತಿಯೊಂದು ಕೂಡ ನಾನು ಕೊಟ್ಟಿದ್ದೀನಿ. ಇಂಥದ್ದು ಬೇಕು ಅಂದ್ರೆ ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಸರ್, ಅವ್ರು ಕೊಟ್ಟಿದ್ದೀನಿ. ಅದು ನೀವು ಅವ್ರು ಕೇಳಿದ್ರೆ ಒಳ್ಳೆ ಸರ್. ಹಾಗೇನೆ ನಾನು ಆಗಸ್ಟ್ 8ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ಬೇಕಂತ ಇದ್ದೀನಿ. ತಾವು ಮಾಧ್ಯಮ ಮಿತ್ರರು ನಮ್ಗೆ ಸಹಕಾರ ಕೊಟ್ಟು ರಾಜ್ಯಾದ್ಯಂತ ಪ್ರಮೋಷನ್ಗೆ ನಮ್ಗೆ ಅನುಕೂಲ ಮಾಡಿಕೊಟ್ರೆ ತಮ್ಮೆಲ್ಲರಿಗೂ ನಾನು ಹೊಂದಿಸಿ ಕಳಕಳಿಯಿಂದ ಕೇಳ್ಕೊಂಡಿದ್ದೀನಿ ತಮ್ಮ ಕಡೆಯಿಂದ ಸರ್. ನಮಸ್ಕಾರ.